ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಕೋಸಂಬರಿ ಪಾನಕ ಮತ್ತು ಮಜ್ಜಿಗೆ ಮಾಡೋದು, ಮಸಾಲ ಮಜ್ಜಿಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಮೂರು ರಾಮನವಮಿಗೆ ಸ್ಪೆಷಲ್ ಅಲ್ವಾ, ರಾಮನವಮಿ ಸ್ಪೆಷಲ್ ಅಂತಲೇ ಈ ಮೂರನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಬನ್ನಿ, ಇನ್ಸ್ಟಂಟಾಗಿ ಬೇಗನೆ ಮಾಡ್ಕೋಬೋದು. ಈ ಮೂರನ್ನು ಈಸಿಯಾಗಿ ಮಾಡಿಕೊಂಡ್ರೆ ಈ ದಿನ ನಮಗೆ ಚೆನ್ನಾಗಿ ಅನಿಸುತ್ತೆ. ಈ ರಾಮನವಮಿ ಸ್ಪೆಷಲ್ ಇವು ಡ್ರಿಂಕು ಮತ್ತು ಕೋಸಂಬರಿ ಯಾವ ಥರ ಮಾಡೋದು ಅಂತ ಒಂದೊಂದಾಗಿ ನೋಡ್ಕೊಂಬರೋಣ. ಫಸ್ಟ್ ನೋಡಿ, ನಾನು ಇಲ್ಲಿ ಒಂದು 2 ಲೀಟ್ರಷ್ಟು ನಾನು ಪಾನಕ ಮಾಡ್ತಾ ಇರೋದು. ಅದಕ್ಕೆ ನಾನು 1 ಕಪ್ಪು ಬೆಲ್ಲನ ಹಾಕ್ಬಿಟ್ಟು ಸಣ್ಣಗೆ ಜಜ್ಜಿಬಿಟ್ಟು ನೀರಲ್ಲಿ ಕರ್ಗಕ್ಕೆ ಇಟ್ಟಿದ್ದೀನಿ. ಅದು ಕರ್ಗೋ ಅಷ್ಟೊತ್ತಿಗೆ ನಾವು ಈ ಮಸ್ಕ್ ಮೆಲನ್ ಇರುತ್ತಲ್ವ, ಕರ್ಬೂಜ ಹಣ್ಣು, ಇದನ್ನು ಹಾಕಿದರೆ ಇದು ಪಾನಕಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಹಣ್ಣಾಗಿರೋದು ತೊಗೊಂಡು ಈ ಥರ ಮಧ್ಯೆ ಎಲ್ಲ ಸೀಡ್ಸ್ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಇದನ್ನು ಚೆನ್ನಾಗಿ ಇದನ್ನು ತೆಗೆದಿಟ್ಕೋಬೇಕು. ತೆಗೆದಿಟ್ಕೊಂಡು ಅರ್ಧ ನಾನು ಜ್ಯೂಸ್ ಮಾಡೋಕ್ಕೆ ತೊಗೋತಾ ಇದ್ದೀನಿ. ಇನ್ನು ಅರ್ಧ ನಾನು ಹಂಗೆ ಅದು ಚಿಕ್ಕದಾಗಿ ಕಟ್ ಮಾಡಿ ಪೀಸ್ಗಳನ್ನು ಮಾಡಿಬಿಟ್ಟು ಹಾಕ್ಕೊಂಡ್ರೆ ಅದು ಕುಡಿಬೇಕಾದ್ರೆ ಬಾಯಲ್ಲಿ ಬರ್ತಾ ಇರುತ್ತಲ್ಲ, ಸಖತ್ತಾಗಿ ಅನಿಸುತ್ತೆ. ಅದು ಒಂದು ಫ್ಲೇವರು. ಅದಕ್ಕೋಸ್ಕರ ನಾನು ನೋಡಿ ಇಲ್ಲಿ ಎರಡನ್ನೂ ಈ ಥರನೇ ತೆಗ್ದು ಇಟ್ಕೋತಾ ಇದ್ದೀನಿ. ಮಸ್ಕ್ ಮೆಲನ್ನು ಚೆನ್ನಾಗಿ ಹಣ್ಣಾಗಿದ್ದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದು ಎರಡೂ ಈ ಥರ ತೆಗ್ದು ಇಟ್ಕೊಂಡಾದ್ಮೇಲೆ ಒಂದು ಏನು ಗೊತ್ತಾ, ಒಂದು ಹಾಫ್ ಏನಿದೆ ಅಲ್ವಾ, ಹಾಫ್ ಮತ್ತು ಇನ್ನೊಂದರಲ್ಲಿ ಇನ್ನೊಂದು ಸ್ವಲ್ಪ ತೊಗೊಂಬಿಟ್ಟು ಇದಿಷ್ಟೂ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಇದನ್ನು ಗ್ರೈಂಡ್ ಮಾಡಿಕೊಂಡು ಇನ್ನು ಉಳಿದಿರುತ್ತಲ್ವ ಅದನ್ನು ಫುಲ್ಲು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇದನ್ನು ನಾವು ನೆಕ್ಸ್ಟ್ ಅದು ಲಾಸ್ಟಿಗೆ ಮಿಕ್ಸ್ ಮಾಡ್ತೀವಲ್ವ, ಆವಾಗ ಈ ಪೀಸ್ಗಳನ್ನು ಹಾಕ್ಕೋಬೇಕು, ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಆದಷ್ಟು. ಇವಾಗ ಇದು ಇಷ್ಟ ಆಯ್ತಲ್ವ, ಇವಾಗ ಇದು ಮಿಕ್ಸಿ ಮಾಡ್ಕೊಂಬರೋಣ. ನೀಟಾಗಿ ಇದನ್ನು ನೈಸಾಗಿ ಗ್ರೈಂಡ್ ಆಗಲಿ. ಇದು ಮಿಕ್ಸಿ ಮಾಡಿಕೊಂಡು ಆದಮೇಲೆ ಇದಕ್ಕೆ ನಾವು ನೋಡಿ, ಇವಾಗ ಈ ಬೆಲ್ಲದ ನೀರೇನು ಕರಗಿದೆ ಅಲ್ವಾ, ಈ ಬೆಲ್ಲದ ನೀರನ್ನು ನಾವು ನೀಟಾಗಿ ಇದೇ ಜಾರ್ಗೆ ನಾನು ಸೋಸ್ಕೋತಾ ಇದ್ದೀನಿ. ಆಮೇಲೆ ಎಲ್ಲದನ್ನು ಇದೇ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ. ಈ ಬೆಲ್ಲದ ನೀರು ಮತ್ತು ಇದೇನು ನಾವು ಮಸ್ಕ್ ಮೆಲನ್ನು ಮಿಕ್ಸಿ ಮಾಡ್ಕೊಂಡಿದ್ವಲ್ವ, ಆಮೇಲೆ ಎಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದೇನು ಚಿಕ್ಕದಾಗಿ ಕಟ್ ಮಾಡಿದ್ವಲ್ಲ ಪೀಸ್ಗಳು, ಆ ಪೀಸ್ಗಳನ್ನು ಸಹ ಎಲ್ಲ ಸೇರಿಸ್ಬಿಟ್ಟು ಮತ್ತೊಂದು ಸರಿ ಎಲ್ಲ ಮಿಕ್ಸ್ ಮಾಡಿ ಒಂದು 1/4 ಟೀ ಸ್ಪೂನಷ್ಟು ನಾನು ಶುಂಠಿ ಪೌಡ್ರ್ ಮತ್ತು ಏಲಕ್ಕಿ ಪೌಡ್ರ್ ಫ್ಲೇವರ್ಗೋಸ್ಕರ ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಲೆಮನ್ನೂ ಅಷ್ಟೇ ನೀಟಾಗಿ ಹಿಂಡ್ತಾ ಇದ್ದೀನಿ. ಹುಳಿ ಹಿಂಡ್ಬಿಟ್ರೆ ಟೇಸ್ಟ್ ನೋಡಿ ಸೂಪರಾಗಿ ಬರುತ್ತೆ ಇದು. ಇನ್ನು ಲಾಸ್ಟಲ್ಲಿ ಇದಕ್ಕೆ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಮಗೆ ಇದಕ್ಕೆ ಫ್ಲೇವರ್ಸಿಗೆ ಬೇಕು ಅಂದರೆ ಪುದೀನನೂ ಹಾಕ್ಕೋಬೋದು, ಇಲ್ಲಾಂದರೆ ತುಳಸಿ ಎಲೆನೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಫ್ಲೇವರ್ಸ್. ನಾನಿಲ್ಲಿ ಅದನ್ನು 1 ಕಪ್ಪಿಗೆ 2 ಕಪ್ಪಿಗೂ ಒಂದೊಂದು ಫ್ಲೇವರ್ದು ಹಾಕ್ತಾಯಿದ್ದೀನಿ. ನಿಮ್ಗೆ ಒಂದೇ ಫ್ಲೇವರ್ ಯಾವುದು ಬೇಕು ಅಂತ ಅಂದ್ರೂ ಅದನ್ನು ಅದೇ ಒಂದು ಬೌಲ್ಗೆ ಹಾಕ್ಕೋಬೋದು. ನೋಡಿ, ಇಲ್ಲಿ ನಾನು ಇದಕ್ಕೆ ಪುದೀನ ಹಾಕ್ತಾಯಿದ್ದೀನಿ 1 ಗ್ಲಾಸಿಗೆ. ಇನ್ನೊಂದು ಗ್ಲಾಸಿಗೆ ನಾನು ತುಳಸಿ ಎಲೆ ಹಾಕ್ತಾಯಿದ್ದೀನಿ. ಫ್ಲೇವರ್ಸ್ ಅಂತ ಸಕ್ಕತ್ತಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಇದು ತುಳಸಿ ಎಲೆ ಮತ್ತು ಪುದೀನದೆರಡೂ. ನಿಮ್ಗೆ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನು ನಾನು ಒಂದರಲ್ಲೇ ಹಾಕ್ಕೋಬೋದು. ಇವಾಗ ಪಾನಕ ರೆಡಿ ಆಯ್ತಲ್ವ. ನೆಕ್ಸ್ಟ್ ನೋಡಿ, ನಾನು ಮಜ್ಜಿಗೆ ಮಾಡೋಕ್ಕೆ ಮೊಸರು ತೊಗೊಂಡಿದ್ದೀನಿ. ಒಂದು 1/4 ಲೀಟ್ರಷ್ಟು ಮೊಸರು ತೊಗೊಂಬಿಟ್ಟು ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನು ಮಿಕ್ಸಿಗೆ ಒಂದು ಸಣ್ಣ ಜಾರ್ ತೊಗೊಂಬಿಟ್ಟು ಅದಕ್ಕೆ ನಾನು 2 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಒಂದು 10 ಕಾಳಷ್ಟು ನಾನು ಬ್ಲ್ಯಾಕ್ ಪೆಪ್ಪರ್ ಮೆಣಸು ತೊಗೊಂಡಿದ್ದೀನಿ. ಕಪ್ಪು ಮೆಣಸು ತೊಗೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಎಲ್ಲ ನೀಟಾಗಿ ನೈಸಾಗಿ ಇದನ್ನ ಪೇಸ್ಟ್ ಮಾಡ್ಕೊಂಬರೋಣ. ಸ್ವಲ್ಪ ಇನ್ನೂ ನೈಸ್ ಆಗಿಲ್ವಲ್ಲ, ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಇದೇ ಬೌಲ್ಗೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನೀರು ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಗಟ್ಟಿ ಅನಿಸಿದರೆ ಮಜ್ಜಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಮತ್ತೆ ನಾವೇನು ಟೀ ಫಿಲ್ಟರ್ ಇರುತ್ತಲ್ಲ ಅದರಿಂದ ನೀಟಾಗಿ ಇದನ್ನ ಸೋಸ್ಕೊಂಡ್ಬಿಟ್ರೆ ಮಸಾಲ ಮಜ್ಜಿಗೆನೂ ರೆಡಿ ಆಯಿತು. ಇದಕ್ಕೂ ನಿಮಗೆ ಬೇಕು ಅಂದರೆ ಐಸ್ ಕ್ಯೂಬ್ಸ್ ಹಾಕ್ಕೋಬೋದು, ಇಲ್ಲಾಂದರೆ ತಣ್ಣಂದು ನೀರು ಇದ್ರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಹಾಕ್ಬಿಟ್ಟು ನೋಡಿ, ನಾನಿಲ್ಲಿ ನೀರು ಮಜ್ಜಿಗೆ ತಣ್ಣಗಿರಲಿ ಅಂದ್ಬಿಟ್ಟು ಐಸ್ ಕ್ಯೂಬ್ಸ್ ಹಾಕ್ತಾಯಿದ್ದೀನಿ. ಐಸ್ ಕ್ಯೂಬ್ ಹಾಕಿದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರುಚಿಯಾದ ಮಸಾಲ ಮಜ್ಜಿಗೆ ರೆಡಿ ಆಯಿತು. ಬೇಕು ಅಂದರೆ ಇಲ್ಲಿ ಸ್ವಲ್ಪ ಒಗ್ಗರಣೆನೂ ಹಾಕ್ಕೋಬೋದು. ಎಣ್ಣೆ, ಸಾಸಿವೆ ಮತ್ತು 1-2 ಒಣಮೆಣ್ಸಿನ್ಕಾಯಿ, ಕರಿಬೇವು ಹಾಕಿದ್ರೂ ಹಾಕ್ಕೋಬೋದು. ಇಲ್ಲಿ ನಾನು ಹಾಕಲಿಲ್ಲ ಮಸಾಲ ಮಜ್ಜಿಗೆಗೆ. ಇನ್ನು ನೆಕ್ಸ್ಟ್ ಮಜ್ಜಿಗೆನೂ ರೆಡಿ ಆಯಿತು. ಇವಾಗ ಕೋಸಂಬರಿ ನೋಡಿ, ಒಂದು ಬೌಲ್ಗೆ ನಾನು ಒಂದು ಅರ್ಧ ಗಂಟೆ ಹೆಸರುಬೇಳೆ ನೆನೆಸಿಟ್ಟಿದ್ದೆ. ಹೆಸರುಬೇಳೆ, ಕ್ಯಾರೆಟ್ ತುರಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೆ. ಕಾಯಿನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಅರ್ಧ ಲೆಮನ್ನ ನಾನು ಹುಳಿ ಹಿಂಡ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಮಿಕ್ಸ್ ಮಾಡಿ ಆದಮೇಲೆ ಇನ್ನು ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ
ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು, ಸಾಸಿವೆ ಕರಿಬೇವು ಹಾಕಿಬಿಟ್ಟು ಒಂದೇ ಒಂದು ಒಣಮೆಣ್ಸಿನ್ಕಾಯಿನ ಚಿಕ್ಕದ ಪೀಸಾಗಿ ಮುರಿದು ಹಾಕಿದ್ದೀನಿ ನಾನು. ಆಮೇಲೆ ಸ್ವಲ್ಪನೇ MTRದು ಹಿಂಗೆ ಹಾಕಿದ್ದೀನಿ. ಹಿಂಗೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ನೋಡಿ ಇಷ್ಟು ಸಾಕು. ಇದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ನಾವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಿ ಅಲ್ವಾ ಕೋಸಂಬರಿ, ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಕೋಸಂಬರಿನೂ ರೆಡಿ ಆಗೋಯ್ತು, ಸಕ್ಕತ್ತಾಗಿರುತ್ತೆ ಇದು. ಕೋಸಂಬರಿನೂ ಈಸಿಯಾಗಿಯೇ ರೆಡಿ ಆಯಿತು. ಕೋಸಂಬರಿ, ಪಾನಕ, ಮಜ್ಜಿಗೆ ಎಲ್ಲದೂ ಸೂಪರಾಗಿರುತ್ತೆ. ಈ ರಾಮನವಮಿ ದಿನ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ರಾಮನವಮಿಗೂ ಇಡ್ಬೋದಲ್ವ ಈ ಪಾನಕ, ಅದನ್ನು ನೈವೇದ್ಯಕ್ಕೆ ಚೆನ್ನಾಗಿ ಅನಿಸುತ್ತೆ. ಇದು ನೋಡಿ, ನಿಮಗೂ ಈ ಥರ ಏನಾದರೂ ಮಾಡ್ಕೋಬೇಕು ಅಂದರೆ ಈ ವಿಡಿಯೋ ನೋಡಿಬಿಟ್ಟು ಮಾಡ್ಕೊಳ್ಳಿ. ಪಾನಕನೂ ಸಖತ್ತಾಗಿ ಬಂದಿದೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.